ಆಕಾಶವಾಣಿ ಮಂಗಳೂರು. ಯುವವಾಣಿ ಕಲಾಸಂಜೆ. ನಮ್ಮೆಲ್ಲ ಕೇಳುಗರಿಗೆ ಇಂದಿನ ಯುವವಾಣಿ ಕಲಾಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಕಲಾಸಂಜೆ ಕಾರ್ಯಕ್ರಮದಲ್ಲಿ ಕೇಳಿ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಪಡಿಸುವವರು ಸೈಂಟ್ ಆನ್ಸ್ ಶಿಕ್ಷಕರ ತರಬೇತಿ ಸಂಸ್ಥೆ ಮಂಗಳೂರು, ಇಲ್ಲಿನ ಪ್ರಶಿಕ್ಷಣಾರ್ಥಿಗಳು. ಸರ್ವ ಶ್ರೋತೃವೃಂದಕ್ಕೆ ನಮನಗಳು. ಸಂತ ಅನ್ನರ ಶಿಕ್ಷಕಿ ತರಬೇತಿ ಸಂಸ್ಥೆ ಮಂಗಳೂರು, ಇಲ್ಲಿನ ಪ್ರಶಿಕ್ಷಣಾರ್ಥಿಗಳಾದ ನಾವು ಪ್ರಸ್ತುತಪಡಿಸುವ ವೈವಿಧ್ಯಮಯ ಕಾರ್ಯಕ್ರಮ ಕಲಾಸಂಜೆಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಪ್ರಾರ್ಥನೆ. ಕರುಣಾಳು ಬಾ ಬೆಳಕೆ. ರಚನೆ BM ಶ್ರೀಕಂಠಯ್ಯ. ಇನ್ನು ಮುಂದೆ ವಿದ್ಯಾಲಯದ ಪ್ರತಿಭಾನ್ವಿತ ಕವಯಿತ್ರಿ ಕುಮಾರಿ ಶ್ರುತಾ ಎನ್ ಇವರಿಂದ ಸ್ವರಚಿತ ಕವಿತಾ ವಾಚನ. ಕವನದ ಶೀರ್ಷಿಕೆ ಗೆಳತಿಗೊಂದು ಕರೆ. ಒಂದೊಂದು ಸಲ ನಗಬೇಕೆಂದರೂ ನಗು ಬರಲಾರದು, ಒಂದೊಂದು ಸಲ ನಗಬೇಕೆಂದರೂ ನಗು ಬರಲಾರದು, ಅಳಬೇಕೆಂದರೂ ಅಳು ಬರದು, ಮಾತಾಡಬೇಕೆಂದರೂ ಮಾತೇ ಇಳಿಯದು, ಯಾವಾಗಲೂ ಖುಷಿಯಾಗಿರಬೇಕೆಂದರೂ ಯಾವುದೋ ಪುಟ್ಟ ನೋವಿನ ವ್ಯತೆ ಬಿಡಲಾರದಲ್ಲ, ಗ್ರಹಣ ಸೂರ್ಯ ಚಂದ್ರರನ್ನೇ ಬಿಡದು ಮಾನವರಾವ ಲೆಕ್ಕ. ಗೆಳತಿ, ದುಃಖಕ್ಕೂ ಸುಖಕ್ಕೂ ಕಾರಣ ನೂರಿರಬಹುದು, ಆದರೆ ನೆಮ್ಮದಿಯ ಬದುಕಿಗೆ ಭರವಸೆಯೇ ಕಣ್ಗಾವಲು, ನೆಮ್ಮದಿಯ ಬದುಕಿಗೆ ಭರವಸೆಯೇ ಕಣ್ಗಾವಲು. ಮತ್ತೆ ಕೇಳಿ ಸಂಭಾಷಣೆ. ವಿಷಯ
ಕನ್ನಡದ ಮೇಲೆ ಅನ್ಯ ಭಾಷೆಯ ಪ್ರಭಾವ. ನಿರ್ವಹಣೆ ಕುಮಾರಿ ರಿಶಾನಾ. ಇದರಲ್ಲಿ ಭಾಗವಹಿಸುವವರು ರಿಶಾನಾ, ಶ್ರುತಿ, ಸ್ವಾತಿ, ರಶ್ಮಿ. ಕನ್ನಡದ ಮೇಲೆ ಅನ್ಯಭಾಷಾ ಪ್ರಭಾವ ಎಂಬ ವಿಷಯದ ಕುರಿತು ನಾವೀಗ ಕೆಲವು ಸಮಯಗಳ ಕಾಲ ಗೆಳತಿಯರೊಂದಿಗೆ ಕೂಟವೊಂದನ್ನು ಏರ್ಪಡಿಸುತ್ತಿದ್ದೇವೆ. ನಾನು ರಿಶಾನಾ, ನನ್ನೊಂದಿಗೆ ಸ್ವಾತಿ, ಶ್ರುತಿ ಹಾಗೂ ರಶ್ಮಿ. ನಾವೆಲ್ಲರೂ ಪ್ರಶಿಕ್ಷಣಾರ್ಥಿಗಳು, ಅರ್ಥಾತ್ ಭಾವಿ ಶಿಕ್ಷಕಿಯರು. ಸದ್ಯ ಇದೀಗ ನೇರವಾಗಿ ವಿಚಾರಕ್ಕೆ ಬರಲಿದ್ದೇವೆ. ಸ್ನೇಹಿತರೆ, ಎಷ್ಟು ದಿನಗಳ ನಂತರ ಎಲ್ಲರೂ ಇಲ್ಲಿ ಕುಳಿತಿದ್ದೇವೆ. ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೇವೆ. ತುಂಬಾ ದಿನಗಳ ನಂತರ ನಿಮ್ಮನ್ನು ಭೇಟಿಯಾಗುವುದಕ್ಕೆ ಸಂತೋಷವಾಗುತ್ತಿದೆ. ಹೌದು, ನನಗೂ ಸಹ ಈ ಕ್ಷಣ ತುಂಬಾ ವಿಶೇಷವಾಗಿದೆ. ಇವತ್ತು ಒಂದಿಷ್ಟು ಹಳೆ ದಿನಗಳನ್ನು ನೆನಪಿಸಿಕೊಳ್ಳೋಣ. ಹೌದು, ಬಾಲ್ಯದಲ್ಲಿ ನಾವು ಅನ್ಯ ಭಾಷೆಗಳನ್ನು ಮಾತನಾಡಲು ಪ್ರಯತ್ನಿಸಿದ್ದು. ನಾನಂತೂ ನನ್ನ ಮುಂದೆ ಯಾರಾದರೂ ಆಂಗ್ಲ ಭಾಷೆಯ ಪದಗಳನ್ನು ಮಧ್ಯದಲ್ಲಿ ಬಳಸುತ್ತಿದ್ದರೆ ತುಂಬಾ ಆಸಕ್ತಿಯಿಂದ ಆಲಿಸಿ ಅದನ್ನೇ ನಾನು ಕೂಡ ಬಳಸುತ್ತಿದ್ದೆ. ಆದರೆ ಇವತ್ತು ನಮಗೆ ಅದರ ಪರಿಣಾಮ ತಿಳಿಯುತ್ತಿದೆ. ನನಗೆ ಅನಿಸುತ್ತೆ, ಅನ್ಯ ಭಾಷೆಗಳ ಪ್ರಭಾವ ಕನ್ನಡಕ್ಕೆ ತುಂಬಾ ಸಹಜ. ನಮ್ಮ ಭಾಷೆಗೆ 2,500 ವರ್ಷಗಳ ಇತಿಹಾಸವಿದೆ. ಇದರಿಂದ ಕನ್ನಡ ಇನ್ನೂ ಶ್ರೀಮಂತವಾಗಿದೆ. ಹೌದು ರಶ್ಮಿ, ಆದರೆ ಇವತ್ತು ಇಂಗ್ಲಿಷ್ ಪ್ರಭಾವ ಸ್ವಲ್ಪ ಹೆಚ್ಚು ಆಗ್ತಿದೆ ಅನ್ನೋ ಭಾವನೆ ಇದೆ. ನಾವು ಪ್ರತಿದಿನ ನಮ್ಮ ಮಾತಿನಲ್ಲಿ ಆಂಗ್ಲ ಪದಗಳನ್ನು ಬಳಸುತ್ತಿರುತ್ತೇವೆ. ಉದಾಹರಣೆಗೆ ಬಸ್, ಫೋನ್, ಫೈಲ್, ಬ್ಯಾಗ್, ಬುಕ್, ಕಂಪ್ಯೂಟರ್, ಪೆನ್ ಇತ್ಯಾದಿ. ಇದರಿಂದ ಕನ್ನಡದ ಸ್ವರೂಪಕ್ಕೆ ಸ್ವಲ್ಪ ಹಾನಿಯಾಗುತ್ತೆ ಅನ್ನೋದು ಚಿಂತೆ. ನನಗೆ ಇದೊಂದು ಅವಕಾಶ ಅಂತ ಕಾಣುತ್ತದೆ. ಜಗತ್ತಿನೊಂದಿಗೆ ಸಂಪರ್ಕಕ್ಕೆ ಬರಲು ಹೊಸ ಭಾಷೆಗಳ ಪದಗಳು ಬೇಕಾಗುತ್ತದೆ. ಇಂಗ್ಲಿಷ್ ಪದಗಳನ್ನು ಕನ್ನಡೀಕರಿಸೋದು, ಹೊಸ ತಂತ್ರಜ್ಞಾನಕ್ಕೆ ತಕ್ಕಂತೆ ಪದಗಳನ್ನು ಸ್ವೀಕರಿಸೋದು, ಇದು ಭಾಷೆಯ ಚೈತನ್ಯ. ಸಂಪೂರ್ಣ ಶುದ್ಧತೆ ಅಂದರೆ ಅಭಿವೃದ್ಧಿ ಇಲ್ಲ. ಎಲ್ಲರ ಮಾತುಗಳಲ್ಲೂ ಅರ್ಥ ಇದೆ, ಆದರೆ ಸಮತೋಲನ ಮುಖ್ಯ. ಕನ್ನಡದ ಮೂಲ ಪದಗಳು ಕಳೆದು ಹೋಗಬಾರದು. ಅನ್ಯ ಭಾಷೆಗಳ ಪ್ರಭಾವ ಸಹಜ ಮತ್ತು ಅನಿವಾರ್ಯ. ಹೌದು. ಧನ್ಯವಾದಗಳು. ಈಗ ಬಾರಯ್ಯ ಬೆಳದಿಂಗಳೇ ಎಂಬ ಜಾನಪದ ಗೀತೆಗೆ ದನಿಯಾಗಲಿರುವವರು ನಮ್ಮ ಸಂಸ್ಥೆಯ ಪ್ರಶಿಕ್ಷಣಾರ್ಥಿಗಳು. ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ, ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ, ಹೊಂದಾರೆ ಹಕ್ಕಿ ಬಂದಾವಕ್ಕ ಗರಗರ ನಾಡಿ ನಿಂದಾವಕ್ಕ, ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ, ಕಾಮನೂರ ಹೊಳೆಯಿಂದ ಕುಡಿದು ನಿಂತು ಬರುತ್ತಿದ್ದ, ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ, ಕಾಮಣ್ಯಾರೆ ತಡೆದೋರು ಭೀಮನ್ಯಾರೆ ತಡೆದೋರು, ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ, ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ, ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ. ಈಗ ಒಂದು ಭಾಷಣ, ಶಿಕ್ಷಣ ತಂತ್ರಜ್ಞಾನ ಎಂಬ ವಿಷಯದ ಕುರಿತು ಶ್ರೀಮತಿ ಶರಣ್ಯ KS ಇವರಿಂದ. 21ನೇ ಶತಮಾನದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಂಭವಿಸುತ್ತಿರುವ ಮಹತ್ವದ ಬದಲಾವಣೆಗಳ ಮೂಲದಲ್ಲಿರುವುದು ತಂತ್ರಜ್ಞಾನ. ತಂತ್ರಜ್ಞಾನದಿಂದ ಶಿಕ್ಷಣ ಸುಲಭವಾದರೆ ಶಿಕ್ಷಣದಿಂದ ಜೀವನ ಸುಂದರವಾಗುತ್ತದೆ ಎಂಬ ಮಾತು ಬಹಳ ಪ್ರಸಿದ್ಧ. ಶಿಕ್ಷಣ ತಂತ್ರಜ್ಞಾನವೆಂದರೆ ಬೋಧನೆ, ಕಲಿಕೆಯ ಪ್ರಕ್ರಿಯೆಯನ್ನು ಹೆಚ್ಚು ಪರಿಣಾಮಕಾರಿ, ಸುಲಭ, ಆಕರ್ಷಕ ಮತ್ತು ವೇಗವಾಗಿ ಮಾಡುವ ವಿಜ್ಞಾನ ಮತ್ತು ತಂತ್ರಗಳ ಸಮೂಹ. ಇಂದಿನ ಕಾಲದಲ್ಲಿ ತಂತ್ರಜ್ಞಾನವು ನಮ್ಮ ಶಿಕ್ಷಣ ವಲಯವನ್ನು ಸಂಪೂರ್ಣವಾಗಿ ರೂಪಾಂತರಿಸಿದೆ. ಹಿಂದೆ ಕೇವಲ ಪುಸ್ತಕ ಮತ್ತು ಕರಿಹಲಗೆಯ ಸಹಾಯದಿಂದ ಶಿಕ್ಷಣ ನೀಡಲಾಗುತ್ತಿದ್ದರೆ, ಇಂದಿನ ಕಾಲದಲ್ಲಿ ಡಿಜಿಟಲ್ ಬೋರ್ಡ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್, ಇಂಟರ್ನೆಟ್, ಆನ್ಲೈನ್ ಪಠ್ಯಕ್ರಮಗಳು, ವಿಡಿಯೋ ಪಾಠಗಳು, ಮೊಬೈಲ್ ಆ್ಯಪ್ಗಳು ಇವೆಲ್ಲವೂ ಶಿಕ್ಷಣ ತಂತ್ರಜ್ಞಾನದ ಅದ್ಭುತ ಕೊಡುಗೆಗಳು. ಶಿಕ್ಷಕರು ವಿಷಯವನ್ನು ದೃಶ್ಯರೂಪದಲ್ಲಿ, ಶ್ರವ್ಯ ರೂಪದಲ್ಲಿ, ಚಟುವಟಿಕೆಯ ಮೂಲಕ ನೀಡಿದಾಗ ವಿದ್ಯಾರ್ಥಿಗಳ ಕಲಿಕೆ ಸಾರ್ಥಕಗೊಳ್ಳುತ್ತದೆ. ಇಂದಿನ ಮಾಹಿತಿ ಯುಗದಲ್ಲಿ ಶಿಕ್ಷಣ ತಂತ್ರಜ್ಞಾನವು ಕೇವಲ ಕಲಿಕೆಯನ್ನು ಸುಲಭಗೊಳಿಸುವುದಲ್ಲ, ವಿಶ್ವಮಟ್ಟದ ಜ್ಞಾನವನ್ನು ಮನೆಯಲ್ಲೇ ದೊರೆಯುವ
ಅವಕಾಶವನ್ನು ನೀಡುತ್ತದೆ. ಶಿಕ್ಷಣ ತಂತ್ರಜ್ಞಾನವು ವೈಯಕ್ತಿಕ ಕಲಿಕೆಗೆ ಅವಕಾಶ ಮಾಡಿಕೊಡುತ್ತದೆ. ಯಾರು ಒಂದೇ ಬಾರಿ ಅರ್ಥ ಮಾಡಿಕೊಳ್ಳುತ್ತಾರೋ, ಯಾರಿಗೆ 2-3 ಸಲ ಹೇಳಿದರೆ ಅರ್ಥವಾಗುತ್ತದೆಯೋ ಎಲ್ಲರಿಗೂ ತಮ್ಮ ಮನೋಭಾವಕ್ಕೆ ಅನುಗುಣವಾದ ಕಲಿಕೆ ಇದರಿಂದ ಸಾಧ್ಯವಾಗುತ್ತದೆ. ಸಮಾನ ಶಿಕ್ಷಣಕ್ಕೆ ದಾರಿ ಮಾಡಿಕೊಳ್ಳುತ್ತದೆ. ತಂತ್ರಜ್ಞಾನವು ಶಿಕ್ಷಣದಲ್ಲಿ ಸಮಾನ ಅವಕಾಶವನ್ನು ಕೂಡ ಒದಗಿಸುತ್ತದೆ. ದೂರದ ಊರುಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು, ಆರ್ಥಿಕವಾಗಿ ಹಿಂದುಳಿದ ಮಕ್ಕಳು ಅಥವಾ ಶಾಲೆಗೆ ಹಾಜರಾಗಲು ಸಾಧ್ಯವಾಗದ ಮಕ್ಕಳು ಸಹ ಇಂಟರ್ನೆಟ್ ಮೂಲಕ ಉತ್ತಮ ಶಿಕ್ಷಣ ಪಡೆಯಲು ಅವಕಾಶ ಹೊಂದಿದ್ದಾರೆ. ಇದು ಶಿಕ್ಷಣ ಎಲ್ಲರಿಗೂ ಎಂಬ ಗುರಿಯನ್ನು ಸಾಧಿಸಲು ಸಹಕಾರಿ. ಆದರೆ ತಂತ್ರಜ್ಞಾನ ಬಳಕೆಯಲ್ಲಿ ಕೆಲವು ಸವಾಲುಗಳು ಇವೆ. ಎಲ್ಲರಿಗೂ ಸಾಧನಗಳು, ಇಂಟರ್ನೆಟ್ ಸೌಲಭ್ಯ ಮತ್ತು ಡಿಜಿಟಲ್ ಕೌಶಲಗಳು ಒಂದೇ ಮಟ್ಟದಲ್ಲಿ ಲಭ್ಯವಾಗುವುದಿಲ್ಲ. ತಪ್ಪು ಬಳಕೆಯಿಂದ ವಿದ್ಯಾರ್ಥಿಗಳಲ್ಲಿ ಗ್ರಹಣ ಶಕ್ತಿ ಕುಗ್ಗುವ ಸಾಧ್ಯತೆಗಳು ಇವೆ. ನಿಜ, ಉತ್ತಮ ಶಿಕ್ಷಕ ಮತ್ತು ಉತ್ತಮ ತಂತ್ರಜ್ಞಾನ ಎರಡೂ ಕೂಡ ಸೇರಿದಾಗ ಮಾತ್ರ ಶಿಕ್ಷಣದ ಗುಣಮಟ್ಟ ಹೆಚ್ಚುತ್ತದೆ. ನಿಸ್ಸಾರ ಅಹಮದ್ರವರು ಬರೆದ ಭಾವಗೀತೆ ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಪ್ರಶಸ್ತಾರ್ಥಿಗಳ ಸುಶ್ರಾವ್ಯ ಕಂಠಸಿರಿಯಲ್ಲಿ. ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ, ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ, ಬೆಣ್ಣೆ ಕದ್ದು ಜಾರುತ್ತ ಬಿದ್ದು ಮೊಣಕಾಲೂದಿಸಿಕೊಂಡ ನಮ್ಮ, ಬೆಣ್ಣೆ ಕದ್ದು ಜಾರುತ್ತ ಬಿದ್ದು ಮೊಣಕಾಲೂದಿಸಿಕೊಂಡ ನಮ್ಮ, ಬಿಂದಿಗೆ ಬಿದ್ದು ಸಿಡಿಯಲು ಸದ್ದು ಬೆಚ್ಚಿದ ರಾಧೆಯ ಗಂಡ ನಮ್ಮ, ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ, ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ. ತಾಯಿ ಬಂದ ನೋಡಿ ಕಳ್ಳನ ಕಣ್ಣನ ನೋಡಿ, ತಾಯಿ ಬಂದ ನೋಡಿ ಕಳ್ಳನ ಕಣ್ಣನ ನೋಡಿ, ಕಣ್ಣಲ್ಲಿ ಹಾಕಿ ಸಿಟ್ಟನು ತಾಳಿ ಸೊಂಟಕ್ಕೆ ಕೈ ಇಟ್ಟು, ಕಣ್ಣಲ್ಲಿ ಹಾಕಿ ಸಿಟ್ಟನು ತಾಳಿ ಸೊಂಟಕ್ಕೆ ಕೈ ಇಟ್ಟು, ಆದಳು ಅರಚನ ಭೀಕರ ತಾಳಿ ದುರು ದುರು ಕಣ್ಬಿಟ್ಟು, ಆದಳು ಅರಚನ ಭೀಕರ ತಾಳಿ ದುರು ದುರು ಕಣ್ಬಿಟ್ಟು, ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ, ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ. ತಟ್ಟನೆ ಅಳುವುದ ನಿಲ್ಲಿಸಿ ನಕ್ಕು ಬಾಯ ಗಳಿಸಿ ಬಾಲ, ತಟ್ಟನೆ ಅಳುವುದ ನಿಲ್ಲಿಸಿ ನಕ್ಕು ಬಾಯ ಗಳಿಸಿ ಬಾಲ, ಹರಡಿದ ಬೆಳದಿಂಗಳ ಜಾಲ, ಅರಳಿದ ಬೆಳದಿಂಗಳ ಲಾಲ, ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ, ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ, ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ, ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ. ಇನ್ನು ಸ್ವರಚಿತ ಕವಿತಾ ವಾಚನ ಪುಷ್ಪಾಂಜಲಿ ಇವರಿಂದ. ಈ ಪದ್ಯದ ಶೀರ್ಷಿಕೆ ಇಲೆ. ಪ್ರಕೃತಿ ಸೌಂದರ್ಯ ಸವಿಯೇ ಆ ದೇವ ನೀಡಿಹನು ದೃಷ್ಟಿ, ಪ್ರಕೃತಿ ಸೌಂದರ್ಯ ಸವಿಯೇ ಆ ದೇವ ನೀಡಿಹನು ದೃಷ್ಟಿ, ಇದೋ ನೋಡಿ ಹಸುರಿಲೆ, ತನ್ನನೆಯ ಗಾಳಿ ಹರಿವ ಜಲ, ಹೊಟ್ಟೆಗಿಟ್ಟಲು ಆಹಾರ, ಇನ್ನೇನು ಬೇಕು ನಮಗೆ, ಇದೋ ತಾಯಿ ನೀಡಿದ ಸಂಪತ್ತು. ಮೌನವಾದರೂ ಮಾತನಾಡಿಹಳು, ಮಾತನಾಡುತ್ತಾ ಮೌನವಾಗಿಹಳು, ನಮಗೂ ಮೌನ ಮಾತುಗಳ ಕಲಿಸಿಹಳೆ ಈ ತಾಯಿ, ನಮಗೂ ಮೌನ ಮಾತುಗಳ ಕಲಿಸಿಹಳೆ ಈ ತಾಯಿ. ಇನ್ನು ಮುಂದೆ ಸಣ್ಣ ಕಥೆ. ರಚನೆ ದಿವ್ಯಾಜಿ. ಕಥೆಯ ಹೆಸರು ಅನುಗ್ರಹ. ಅದೊಂದು ಪುಟ್ಟ ಗ್ರಾಮ. ಅಲ್ಲಿ ರವಿರಾಜ ಎನ್ನುವವನು ವಾಸಿಸುತ್ತಿದ್ದ. ಅವನಿಗೆ 3 ಜನ ಮಕ್ಕಳು ಹಾಗೂ ಸುಮತಿ ಎಂಬ ಪ್ರೀತಿಯ ಹೆಂಡತಿ ಇದ್ದಳು. ಬಹಳ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದರು. ರವಿರಾಜನು ಒಬ್ಬ ಕೂಲಿ ಕಾರ್ಮಿಕನಾಗಿದ್ದನು. ಹೆಂಡತಿ ಸುಮತಿಯು ಕೂಲಿ ಕೆಲಸ ಮಾಡುತ್ತಿದ್ದಳು. 3 ಮಕ್ಕಳಲ್ಲಿ 2 ಗಂಡು ಮಕ್ಕಳು ಹಾಗೂ ಒಬ್ಬಳು ಹೆಣ್ಣು ಮಗು. ದೊಡ್ಡ ಮಗನು ತನ್ನ ವಿದ್ಯಾಭ್ಯಾಸವನ್ನು 10ನೇ ತರಗತಿಗೆ ಮುಗಿಸಿದ್ದನು. ಆನಂತರ ಮೇಸ್ತ್ರಿ ಕೆಲಸ ಮಾಡುತ್ತಿದ್ದನು. ಇವನ ಹೆಸರು ಸುಮಂತ. 2ನೇ ಮಗನ ಹೆಸರು ಶ್ರೀಕಾಂತ, 12ನೇ ತರಗತಿ ಓದುತ್ತಿದ್ದನು. ಹೆಣ್ಣು ಮಗಳ ಹೆಸರು ಶ್ರೀಲೀಲಾ, 8ನೇ ತರಗತಿ ಓದುತ್ತಿದ್ದಳು. ಬಹಳ ಸುಂದರವಾದ ಕುಟುಂಬ. ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು.
ಜೀವನಕ್ಕೆ ಬೇಕಾದಂತಹ ಅಲ್ಪ ಸ್ವಲ್ಪ ಸೌಕರ್ಯ ಮನೆಯಲ್ಲಿತ್ತು. ನೆಮ್ಮದಿಯಿಂದ ಕುಟುಂಬವು ಜೀವಿಸುತ್ತಿತ್ತು. ಇದ್ದಕ್ಕಿದ್ದಂತೆ ಒಂದು ದುರ್ಘಟನೆಯು ಸಂಭವಿಸಿತು. ಸಂತೋಷದಿಂದ ನಲಿದಾಡುತ್ತಿದ್ದಂತಹ ಆ ಕುಟುಂಬಕ್ಕೆ ಆ ಮನೆಯ ಯಜಮಾನನ ವಿನಿಯೋಗದ ಸುದ್ದಿಯು ಕೇಳಿಬಂತು. ಎಂದಿನಂತೆ ದಿನ ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗಿದ್ದ ರವಿರಾಜ ಸಂಜೆ ಹೊತ್ತು ಮನೆಗೆ ಬಂದು ತನ್ನ ಹೆಂಡತಿಯ ಕೈಯಿಂದ ಬಾಯಾರಿಕೆಯಾಗುತ್ತಿದೆ, ನೀರು ಬೇಕು ಎಂದನು. ಹೆಂಡತಿಯು ಒಂದು ತಂಬಿಗೆಯಷ್ಟು ನೀರು ತಂದುಕೊಟ್ಟಳು. ಅಷ್ಟು ನೀರನ್ನು ಕುಡಿದ ರವಿರಾಜನು ತನಗೆ ಎದೆನೋವಾಗುತ್ತಿದೆ ಎಂದನು. ಸುಮತಿಯು ತನ್ನ ದೊಡ್ಡ ಮಗನಿಗೆ ತಂದೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಸೂಚನೆ ನೀಡಿದಳು. ಮಗ ತನ್ನ ಗಾಡಿಯಲ್ಲಿ ಬಂದು ತಂದೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದನು. ನಡುದಾರಿಯಲ್ಲಿ ಗಾಡಿ ನಿಲ್ಲಿಸಲು ರವಿರಾಜ ತನ್ನ ಮಗನಲ್ಲಿ ಹೇಳಿದನು. ಬೀಳುತ್ತಿದ್ದ ತನ್ನ ತಂದೆಯನ್ನು ಸುಮಂತನು ಮಡಿಲಲ್ಲಿ ಮಲಗಿಸಿದನು. ರವಿರಾಜನು ತನ್ನ ಮಗನ ಕೈ ಹಿಡಿದು, ನೀನು ತಮ್ಮ ಕುಟುಂಬವನ್ನು ಸಂರಕ್ಷಿಸಬೇಕು, ಜವಾಬ್ದಾರಿಯನ್ನು ನೀನು ಹೊತ್ತುಕೊಳ್ಳಬೇಕು ಮಗನೇ ಎಂದು ಹೇಳುತ್ತಾ ಮರಣ ಹೊಂದಿದನು. ಸುಮಂತನು ಏನು ಮಾಡಬೇಕೆಂದು ತಿಳಿಯದೆ ದಿಗ್ಭ್ರಾಂತನಾದನು. ಮೈಕೈ ಬೆವರಿ ಹೋಯಿತು. ಸುತ್ತಲೂ ನೆರೆದಿದ್ದ ಜನರನ್ನು ನೋಡುತ್ತಾ ಕಣ್ಣೀರು ಹಾಕಿದನು. ಅಲ್ಲೇ ಇದ್ದ ಜನರು ಸೇರಿ ಆಸ್ಪತ್ರೆಗೆ ಕೊಂಡೊಯ್ಯಲು ತಯಾರಾದರು. ಕಣ್ಣೀರು ಹಾಕುತ್ತಾ ತಂದೆಯ ಶವದೊಂದಿಗೆ ಆಸ್ಪತ್ರೆಗೆ ತೆರಳಿದನು. ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಸಿದರು. ಈ ಘಟನೆಗಳೆಲ್ಲವೂ ಮನೆಯವರಿಗೆ ತಿಳಿದಿರಲಿಲ್ಲ. ಆಸ್ಪತ್ರೆಗೆ ತೆರಳಿದವರು ಇನ್ನೇನು ಮನೆಗೆ ಬರುವವರೆಂದು ಹಾದಿ ನೋಡುತ್ತಾ ಕಾಯುತ್ತಿದ್ದರು. ಆಗಲೇ ಸಮಯ ರಾತ್ರಿ 7 ಗಂಟೆ. ಒಂದು ಫೋನ್ ಕಾಲ್ ಬಂತು. ಸುಮತಿಯು ಓಡೋಡಿ ಬಂದು ಫೋನ್ ಎತ್ತಿದಳು. ಆಚೆ ಕಡೆಯಿಂದ ಬಂದ ಸುದ್ದಿ ಕೇಳಿ ಸುಮತಿಯು ಅಲ್ಲೇ ಕುಸಿದು ಬಿದ್ದಳು. ಅಲ್ಲೇ ಹತ್ತಿರದಲ್ಲಿದ್ದ ಶ್ರೀಲೀಲಾ ಹಾಗೂ 2ನೇ ಮಗ ಶ್ರೀಕಾಂತನು ಭಯಭೀತರಾದರು. ಅಮ್ಮ, ನಿಮಗೇನಾಯಿತು ಎಂದು ತಾಯಿಯ ಮುಖಕ್ಕೆ ನೀರನ್ನು ಚಿಮುಕಿಸುತ್ತಾ ಕೇಳಿದರು. ಮಕ್ಕಳೇ, ನಿಮ್ಮ ಅಪ್ಪ ನಮ್ಮನ್ನು ಬಿಟ್ಟು ದೂರ ಹೋದರು, ನಮಗಿನ್ನೂ ಯಾರು ದಿಕ್ಕು ಎಂದು ಗೋಳಾಡತೊಡಗಿದಳು. ನೆರೆಮನೆ ಪಕ್ಕದವರೆಲ್ಲರೂ ಓಡೋಡಿ ಬಂದರು. ಮಕ್ಕಳನ್ನು ಹಾಗೂ ಸುಮಳನ್ನು ಸಮಾಧಾನ ಮಾಡೋಕೆ ಪ್ರಯತ್ನಪಟ್ಟರು. ಅವರಿಗೆ ಬೆಂಬಲವಾಗಿ ಜೊತೆ ನಿಂತರು. ರಾತ್ರಿ ಕಣ್ಣೀರಲ್ಲೇ ದಿನ ಬೆಳಗಾಯಿತು. ಬೆಳಿಗ್ಗೆ 7:30 ಗಂಟೆಗೆ ಸರಿಯಾಗಿ ಆಂಬ್ಯುಲೆನ್ಸ್ನ ಶಬ್ದ ಮನೆ ಪಕ್ಕ ಕೇಳಿತು. ತನ್ನ ಗಂಡನ ಮುಖ ನೋಡಲು ಹಾತೊರೆಯುತ್ತಿದ್ದ ಸುಮಳು ಮತ್ತೊಮ್ಮೆ ಕುಸಿದು ಬಿದ್ದಳು. ಮಕ್ಕಳು ಒಂದು ಕಡೆ ಸುಮಳಿಗೆ ಸಮಾಧಾನ ಪಡಿಸುತ್ತಿದ್ದರು. ಕುಟುಂಬಸ್ಥರೆಲ್ಲರೂ ಬಂದು ತಲುಪಿದ್ದರು. ಕಣ್ಣೀರಿನೊಂದಿಗೆ ರವಿರಾಜನ ಅಂತ್ಯಕ್ರಿಯೆ ನಡೆಯಿತು. 2 ವರ್ಷಗಳ ನಂತರ ರವಿರಾಜನ ಕುಟುಂಬವು ತಮ್ಮ ಎಲ್ಲಾ ನೋವುಗಳನ್ನು ಮರೆತು ಚೇತರಿಸಿಕೊಂಡಿತು. ಸುಮಂತನು ತನ್ನ ಮೇಸ್ತ್ರಿ ಕೆಲಸ ಬಿಟ್ಟು ಅಂಚೆ ಕಚೇರಿ ಕೆಲಸಕ್ಕೆ ಸೇರಿಕೊಂಡಿದ್ದನು. ಅದರಲ್ಲಿಯೇ ಸರಕಾರಿ ಕೆಲಸ ಸಿಗಲೆಂದು ಪರೀಕ್ಷೆಗೆ ಅರ್ಜಿ ಹಾಕಿ ತಯಾರು ಮಾಡಿಕೊಂಡನು. 6 ತಿಂಗಳಲ್ಲಿ ಫಲಿತಾಂಶವು ಬಂತು. ಉನ್ನತ ಹಂತದಲ್ಲಿ ಗೆಲುವನ್ನು ಸಾಧಿಸಿದನು. ಮನೆಯವರಿಗೆ ತುಂಬಾ ಸಂತೋಷವಾಯಿತು. ತನ್ನ ಮಗನ ಮೂಲಕ ಸುಮಳು ಸಂತೋಷವನ್ನು ಕಂಡುಕೊಂಡಳು. 2ನೇ ಮಗ ಶ್ರೀಕಾಂತನು ಭವಿಷ್ಯದಲ್ಲಿ ಶಿಕ್ಷಕನಾಗಬೇಕೆಂದು ಕನಸು ಕಂಡಿದ್ದನು. ಅದಕ್ಕೆ ಬೇಕಾದ ಎಲ್ಲಾ ರೀತಿಯ ತಯಾರು ಮಾಡಿಕೊಂಡಿದ್ದನು. ಮುಂದೆ ಪರೀಕ್ಷೆ ಬರೆದನು. ಅವನಿಗೂ ಸರಕಾರಿ ಕೆಲಸ ಸಿಕ್ಕಿತು. ಶ್ರೀಲೀಲಳು ಬೆಂಗಳೂರಿನಲ್ಲಿ ಉತ್ತಮ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡಳು. ಸುಮಳಿಗಂತೂ ತನ್ನ ಮಕ್ಕಳ ಭವಿಷ್ಯದ ಬಗೆಗಿನ ಚಿಂತೆಯೂ ಕಡಿಮೆಯಾಯಿತು. ಮಕ್ಕಳೆಲ್ಲರೂ ಅವರವರ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡರು. ಉತ್ತಮ ಸಂಬಳವನ್ನು ತಮ್ಮ ಕೆಲಸಗಳಲ್ಲಿ ಪಡೆದುಕೊಂಡರು. ತಮ್ಮ ಕನಸಿನಂತೆ ಹೊಸ ಮನೆಯೊಂದನ್ನು ಕಟ್ಟಿಸಿದರು. ಆ ಮನೆ ಬೆಳಗಳು 2 ಸೊಸೆಯಂದಿರೂ ಬಂದರು. ಶ್ರೀಲೀಲಳು ಒಬ್ಬ ಉದ್ಯಮಿಯನ್ನು ಮದುವೆಯಾದಳು. ಸುಮಳಿಗೆ ಇವೆಲ್ಲವೂ ದೇವರು ನೀಡಿದ ಅನುಗ್ರಹವೆಂಬುದು ಕೈ ಮುಗಿದು ಪ್ರಾರ್ಥಿಸಿದಳು. ರವಿರಾಜನು ಅಗಲಿದಾಗ ಅನುಭವಿಸಿದ ಕಷ್ಟಗಳೆಲ್ಲವೂ ಈ ಕುಟುಂಬವು ನೆನಪಿಸುತ್ತಾ ತಮ್ಮ ಸಂತೋಷದ ಜೀವನವನ್ನ ಮುಂದಕ್ಕೆ ಸಾಗಿಸಿದರು. ತಾನು ಹಾಕಿದ ಕಣ್ಣೀರಿಗೆ ಫಲ ದೊರಕಿತೆಂದು ಸುಮಳು ಅಂದುಕೊಂಡಳು. ಖುಷಿ ಖುಷಿಯಾಗಿ ರವಿರಾಜನ ಕುಟುಂಬವು ಮುಂದೆ ಬಾಳಿದರು. ಚೆನ್ನಪ್ಪ ಚೆನ್ನಗೌಡ ಜನಪದ ಗೀತೆಗೆ ನಮ್ಮೆಲ್ಲರ ಭಾವ ತುಂಬಿದ ಗ್ರಾಮೀಣ ಸೊಗಡಿನ ದನಿಸಿಂಚನ. ಚೆನ್ನಪ್ಪ ಚೆನ್ನಗೌಡ ಕುಮಾರ ಮಾಡಿದ ಕೊಡನವ್ವ, ಚೆನ್ನಪ್ಪ ಚೆನ್ನಗೌಡ ಕುಮಾರ ಮಾಡಿದ ಕೊಡನವ್ವ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, 6 3 9 9 ತೂತಿನ ಕೊಡನವ್ವ, 6 3 9 9 ತೂತಿನ ಕೊಡನವ್ವ, ಚಂದ
ಈಗೊಂದು ಸ್ವರಚಿತ ಕವನ ವಾಚನ ಕುಮಾರಿ ಬಿಂದ್ಯಾ ಇವರಿಂದ. ಕವಿತೆಯ ಶೀರ್ಷಿಕೆ ಮನಸ್ಸು ಒಂದು ಪುಸ್ತಕ. ಮನಸ್ಸು ಎಂಬ ಸುಂದರ ಪುಸ್ತಕ ಹೊರಗಿನಿಂದ ನೋಡಿದರೆ ಸುಂದರ. ಮನಸ್ಸು ಎಂಬ ಸುಂದರ ಪುಸ್ತಕ ಹೊರಗಿನಿಂದ ನೋಡಿದರೆ ಸುಂದರ. ಬಿಡಿಸಿ ನೋಡಿದರೆ ಹಂಬಲ, ನೋಡಿದರೆ ಏನಾಗುವುದೋ ಎನ್ನುವ ಗೊಂದಲ. ಹಿಂದಿನ ಪುಟಗಳು ಬಿಡಿಸಿದರೆ ಬಾಲ್ಯದ ಮುದ್ದಾದ ನೆನಪುಗಳು. ಮುಂದಿನ ಪುಟಗಳು ತೆರೆದರೆ ಸಹಪಾಠಿಗಳ ಜೊತೆಗಿರುವ ಆಟ ಪಾಠಗಳು. ಪುಸ್ತಕಗಳಲ್ಲಿ ಪುಟಗಳು ಮುಗಿಯುತ್ತವೆ. ನಮ್ಮ ಜೀವನದ ಸಂತೋಷ ಮುಗಿಯುವುದಿಲ್ಲ. ನಮ್ಮ ಜೀವನ ಮುಗಿಯುವುದು ಪುಟಗಳು ಖಾಲಿಯಾದಾಗ. ನಮ್ಮ ಜೀವನ ಮುಗಿಯುವುದು ಪುಟಗಳು ಖಾಲಿಯಾದಾಗ. ಇಲ್ಲಿಗೆ ಸಂತ ಅನ್ನರ ಶಿಕ್ಷಕಿ ತರಬೇತಿ ಸಂಸ್ಥೆ ಮಂಗಳೂರು ಅರ್ಪಿಸಿದ ವೈವಿಧ್ಯಮಯ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದರಲ್ಲಿ ಭಾಗವಹಿಸಿದ ಪ್ರಶಿಕ್ಷಣಾರ್ಥಿಗಳು ಭವ್ಯಶ್ರೀ, ಶರಣ್ಯ, ರಶ್ಮಿ, ರಮ್ಯಾ, ದಿವ್ಯಾ, ಸ್ವಾತಿ, ರಿಶಾನಾ, ದೀಕ್ಷಿತಾ, ರೀಮಾ, ಶ್ರುತಿ, ಸುಷ್ಮಿತಾ, ಸೌಮ್ಯ, ಜಾಯ್ದಾ, ಬಿಂದ್ಯಾ, ಮೋನಿಶಾ, ಪುಷ್ಪಾಂಜಲಿ, ಶ್ರುತಾ, ಸಪ್ನಾ, ಉಸ್ನಾ, ಸುಮಯ್ಯ ಮತ್ತು ಶ್ರೀರಕ್ಷಾ. ಕಾರ್ಯಕ್ರಮ ನಿರೂಪಣೆ ಶ್ರೀಮತಿ ಭವ್ಯಶ್ರೀ. ನೆರವು ಪ್ರಾಂಶುಪಾಲರಾದ ಶ್ರೀಮತಿ ಅನಿತಾ ಡಿಕ್ರೋಸ್ ಹಾಗೂ ಉಪನ್ಯಾಸಕಿ ಶ್ರೀಮತಿ ಬೀನಾ ಚಗನಾಲ್. ಸಂಯೋಜನೆ ಶ್ರೀಯುತ ವ ಉಮೇಶ್ ಕಾರಂತ್, ಗೌರವ ಉಪನ್ಯಾಸಕರು. ವಂದನೆಗಳು. ಶುಭ ದಿನ. ಇದುವರೆಗೆ ಕಲಾ ಸಂಜೆ ಕಾರ್ಯಕ್ರಮದಲ್ಲಿ ಸೈಂಟ್ ಆನ್ಸ್ ಶಿಕ್ಷಕರ ತರಬೇತಿ ಸಂಸ್ಥೆ ಮಂಗಳೂರು ಇಲ್ಲಿನ ಪ್ರಶಿಕ್ಷಣಾರ್ಥಿಗಳು ಪ್ರಸ್ತುತಪಡಿಸಿದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಇದು ಇಂದಿನ ಯುವವಾಣಿ ಕಲಾ ಸಂಜೆ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ನಮಸ್ಕಾರ.